ವೆಲ್ಕಮ್ ಟು ಸರಳ ರುಚಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಇವತ್ತಿನ ವಿಡಿಯೋದಲ್ಲಿ ಅಂಗಡಿಯಲ್ಲಿ 800 ರಿಂದ 1000ವರೆಗೂ ಇರುವಂಥ ಬಾದಾಮ್ ಬರ್ಫಿನ ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಬನ್ನಿ ಮಾಡೋಣ. ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ಪು ಬಾದಾಮಿನ ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷ ನೀರಲ್ಲಿ ಕುದಿಸ್ಕೊತೀನಿ. ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ, ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೀವೇನಾದರೂ ಈ ಥರ ಕುದಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ರಾತ್ರಿ ನೈಟಲ್ಲಿ ನೆನೆಸಿಟ್ಟು ಆನಂತರ ನೀವು ಬೆಳಗ್ಗೆಲಿ ಈ ಥರ ಸಿಪ್ಪೆ ತೆಗೆದು ಹಾಕೋಬೋದು. ನಾವು ಅಕಸ್ಮಾತಾಗಿ ಸಿಪ್ಪೆ ನೈಟ್ ನೆನೆಸಿದ್ರೂ ಸಿಪ್ಪೆ ಬತ್ತಿಲ್ಲ ಅಂತ ಹೇಳಿದ್ರೆ ಒಂದು 2 ನಿಮಿಷ ಅಷ್ಟೇ ಬಿಸಿ ನೀರಿಗೆ ಹಾಕ್ಬಿಟ್ಟು ಒಂದು 2 ನಿಮಿಷ ಅದು ಸಿಪ್ಪೆ ಈಸಿಯಾಗಿ ನಾವು ಅವರೆಕಾಳು ಇದಕ್ಕೆ ಬೇಳೆ ಹೇಗೆ ಜಿದಕ್ತೀವೋ ಅದೇ ರೀತಿ ಈಸಿಯಾಗಿ ಬಾದಾಮನ್ನ ಬೇಳೆ ಮಾಡ್ಕೋಬೋದು. ಬನ್ನಿ ಇವಾಗ ನಾನು ಬಾದಾಮನ್ನ ಬೇಳೆ ಮಾಡ್ಕೊಂಡಾಗಿದೆ. ನಾನಿಷ್ಟನ್ನು ಜಾರ್ಗೆ ಹಾಕ್ಕೊಂಡು ಇವಾಗ ನಾನಿಲ್ಲಿ 1 ಕಪ್ಪು ಹಾಲು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ನನಗೆ 1 ಕಪ್ ಸಾಲಿಲ್ಲ, ಆನಂತರನೂ ಕೂಡ ನಾನು ಇನ್ನೂ 1 ಕಪ್ ಹಾಲು ಹಾಕ್ಕೊಂಡೆ. ನೀವು ಕೂಡ ಪೇಸ್ಟ್ ಅದಕ್ಕೆ ಬತ್ತಿಲ್ಲ ಅಂತಂದರೆ ಒಂದು ಸ್ವಲ್ಪ ಹೆಚ್ಚಾಗಿ ಹಾಲು ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೊಳ್ಳಿ. ನೀವು ಆದಷ್ಟು ಗಟ್ಟಿಗೆ ಮಾಡ್ಕೋಬೇಕು. ಆದರೆ ಮಾತ್ರ ನೋಡಿ ಈ ರೀತಿ ಆದಷ್ಟು ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ಹಾಲು ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೋಬೋದು. ಪ್ಯಾನ್ನ ನೀವು ಹೊಸ್ದಾಗಿ ಮಾಡ್ತಿರೋರಾದರೆ ಬಿಸಿಗಿಟ್ಟು ಆನಂತರ ನೀವು ಹಿಟ್ಟನ್ನು ಹಾಕೋಬಾರ್ದು. ನೀವು ಫ್ರೆಶ್ಟು ಹಿಟ್ಟನ್ನು ಹಾಕಿ ಸಕ್ಕರೆನೂ ಕೂಡ ಜೊತೆಲೇ ಸೇರಿಸಿ ಆನಂತರ ನೀವು ಬಿಸಿ ಇಡಿ. ಇಲ್ಲ ಅಂತಂದರೆ ನಾವು ಹಿಟ್ಟು ಹಾಕಿ ನಾವು ಸಕ್ಕರೆ ಹಾಕೋ ಅಷ್ಟರಲ್ಲಿ ಅದು ತಳ ಹಿಡಿದ್ಬಿಡುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ನಾನಿವಾಗ 1 ಕಪ್ಪು ಬಾದಾಮ್ ತೊಗೊಂಡಿದ್ದೆ. ಇದೇ ಕಪ್ನ ಅಳ್ತೀನಿ. ನಾನು ಇದರಲ್ಲಿ ಅರ್ಧ ಕಪ್ಪು ನಾನು ಸಕ್ಕರೆನ ತೊಗೊತಿದ್ದೀನಿ. ಇನ್ನೂ ಸ್ವೀಟ್ ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಅರ್ಧ ಕಪ್ಪು ಜಾಸ್ತಿನೇ ಹಾಕೋಬೋದು, ತೊಂದರೆ ಇಲ್ಲ. ಆದರೆ ನನಗಿಷ್ಟು ಸ್ವೀಟ್ ಸಾಕು ಅನ್ನಿಸ್ತು, ಪರ್ಫೆಕ್ಟಾಗಿ ಬಂದಿತ್ತು ಮಾತ್ರ. ನಾನು 1 ಕಪ್ ಬಾದಾಮ್ಗೆ ನಾನು ಅರ್ಧ ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ. ನಾವು ಸಕ್ಕರೆನ ಹಾಕ್ಕೊಂಡ್ಮೇಲೆ ಅದು ಲಿಕ್ವಿಡ್ ರೀತಿ ಬಿಡೋವರೆಗೂ ಅದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ನಾವು ಉರಿನ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊತಾನೆ ಇರಬೇಕು. ನೀವು 1 ಸೆಕೆಂಡು ಕೂಡ ನೀವು ಕೈನ ಬಿಡ್ದೇ ಆರಾಮಾಗಿ ತಿರುಗಿಸ್ತಾನೆ ಇರಬೇಕು. ಅದು ಲಿಕ್ವಿಡ್ ರೀತಿ ಯಾವಾಗ ತೆಳ್ಳಗಾಗುತ್ತೋ ಆವಾಗ ನಿಮಗೆ ಪರ್ಫೆಕ್ಟಾಗಿ ಸಕ್ಕರೆ ಬಾದಾಮ್ ಜೊತೆಗೆ ಬೆರೆತು ಕರಗಿರುತ್ತೆ ಅದು. ಆನಂತರ ನೀವು ಅದು ಲಿಕ್ವಿಡ್ ರೀತಿ ಆದಮೇಲೆ ನಿಧಾನಕ್ಕೆ ಗಟ್ಟಿಯಾಗ್ತಾ ಬರುತ್ತೆ ಅದು. ನಾನೀಗ ಹೇಳಿರುವಂಥ ಇದೇ ಮೆಥಡಲ್ಲಿ ಇದೇ ಅಳತೆಯಲ್ಲಿ ಮಾಡಿದ್ರೆ ನೀವು ಹೊಸ್ದಾಗೆ ಮಾಡ್ತಿರೋರು ಕೂಡ ಈಸಿಯಾಗೆ ಮಾಡ್ಕೋಬೋದು. ನೋಡಿ ಇವಾಗ ಆಲ್ಮೋಸ್ಟ್ ಎಷ್ಟೋ ತೆಳ್ಳಗಾಗ್ತಾ ಬಂತು. ಹಾಗೆ ಕೆಲವರು ಕೂಡ ಅದು ಸಕ್ಕರೆ ಪಾಕನ ಒಂದೆಳೆ ಪಾಕ ಬರೆಸಿ ಕೂಡ ಮಾಡ್ತಾರೆ. ಆ ರೀತಿಯೂ ಮಾಡ್ಬೋದು, ಅದೇನು ತಪ್ಪು ಅಂತೇನು ಹೇಳ್ತಿಲ್ಲ. ಆ ರೀತಿ ಮಾಡಿದ್ರೆ ಸ್ವಲ್ಪ ಅದೆಲ್ಲ ಅನುಭವ ಇದ್ದು ಮಾಡಬೇಕಾಗುತ್ತೆ. ನಾನು ಈಗ ತೋರಿಸ್ತಾ ಇರುವಂಥ ರೀತಿಲಿ ಮಾಡಿದ್ರೆ ಇದಕ್ಕೆ ಯಾವ ರೀತಿ ಅನುಭವನೂ ಬೇಕಾಗಿಲ್ಲ. ನಾವು ಒಂದೇ ಸಲ ನಾವು ಹೊಸ್ದಾಗಿ ಮಾಡ್ತಿರೋದ್ರಿಂದ ನಾವು ಒಂದೇ ಸಲ ಸಕ್ಕರೆನೂ ಕೂಡ ನಾವು ಈ ಬಾದಾಮ್ ಪೇಸ್ಟ್ನೂ ಕೂಡ ಹಾಕ್ಕೊಂಡು ಒಂದೇ ಸಲ ಮಾಡಿದ್ರೆ ಪರ್ಫೆಕ್ಟಾಗೇ ಬರುತ್ತೆ. ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆರಾಮಾಗಿ ಮಾಡ್ಕೊಳ್ಳಿ ನೀವು ಈ ರೀತಿ. ಆದರೆ ಕೈ ಮಾತ್ರ ಬಿಡ್ದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ, ಆರಾಮಾಗಿ ಈ ರೀತಿ ತಿರುಗಿಸ್ಕೊತಾನೆ ಇರಬೇಕು. ಏನಾದರೂ ನೀವು 1-2 ನಿಮಿಷ ಬಿಡ್ತು ಅಂತಂದರೆ 2 ನಿಮಿಷ 3 ನಿಮಿಷ ಬಿಟ್ಟರೆ ಪರವಾಗಿಲ್ಲ. ಜಾಸ್ತಿ ಏನಾರು ಕೈ ಬಿಟ್ಟರೆ ಅದು ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಅದರಿಂದ ನೀವು ಆದಷ್ಟು ಈ ರೀತಿನೇ ನಾವು ಈ ರೀತಿ ಮನೇಲೇ ಮಾಡಿಕೊಂಡು ಆರಾಮಾಗಿ ನಮಗೆ ನೋಡಿ ಇವಾಗ ಆಗಸ್ಟ್ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಹಬ್ಬಕ್ಕೂ ಕೂಡ ನಾವು ಮನೇಲೇ ಈ ರೀತಿ ಸ್ವೀಟ್ ಮಾಡಿಕೊಂಡು ಆರಾಮಾಗಿ ನಾವು ದೇವ್ರಿಗೆ ಆರಾಮಾಗಿ ಮಾಡಿ ಇಡ್ಬೋದು. ಜಾಸ್ತಿ ಟೈಮು ತಗೊಳ್ಳಲ್ಲ. ನಾವು ಈ ಸ್ವೀಟ್ ಮಾಡಬೇಕು ಅಂತಂದರೆ ನಾವು ಬೇಕ್ರಿಲೆಲ್ಲ ತಂದು ಸ್ವೀಟೆಲ್ಲ ಇಡಬಾರ್ದು ಅಲ್ವಾ ದೇವ್ರಿಗೆ. ಇದೊಂದು 1/2 ಅವರಲ್ಲಿ ಅಷ್ಟೇ ಮುಗಿದೋಗುತ್ತೆ ಈ ಕೆಲಸ. ಈಸಿಯಾಗಿ ಆರಾಮಾಗಿ ಮನೇಲೇ ನಾವು ಮಾಡಿ ಸ್ವೀಟ್ನ ನೈವೇದ್ಯ ಮಾಡಿದ್ರೆ ನಮಗೂ ಕೂಡ ಮನೇಲೇ ಮಾಡಿದ್ವಿ, ಇಂಥ ಸ್ವೀಟ್ ಮಾಡಿದ್ವಿ ಅಂತ ತುಂಬ ಖುಷಿಯಾಗುತ್ತೆ ಮಾತ್ರ. ನಾವು ಬಾದಾಮ್ ಬರ್ಫಿನ ನಾವು ಸಾಮಾನ್ಯವಾಗಿ ಯಾರೂ ನಾವು ಮನೇಲಿ ಮಾಡೋಕ್ಕೋಗಲ್ಲ, ಯಾವಾಗೂ ಬೇಕ್ರಿಲಿ ತಂದು ತಿಂತೀವಿ. ತುಂಬ ಈಸಿ ಇದೆ ಬಾದಾಮ್ ಬರ್ಫಿ ಮಾಡೋದು, ತುಂಬಾ ಈಸಿ ಇದೆ. ನಮಗೆ ಗೊತ್ತಿರಲ್ಲ ಅಷ್ಟೇ ಸಾಮಾನ್ಯವಾಗಿ. ಆಮೇಲೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇದಕ್ಕೆಲ್ಲ ಟೈಮು ಕೊಡೋಲ್ಲ ಅನಿಸುತ್ತೆ. ಸಾಮಾನ್ಯವಾಗಿ ನಾವು ಹೆಣ್ಮಕ್ಳು ನಾವು ಈ ಥರ ಎಲ್ಲ ಸ್ವೀಟ್ ಮಾಡ್ಕೊಳ್ಳೋಕ್ಕೆ ಡೈಲಿ ಅಡುಗೆ ಮಾಡೋದೇ ತುಂಬ ಬೋರ್ ಅನ್ನಿಸುತ್ತೆ. ನಾವು ಅದಕ್ಕೂ ಟೈಮ್ ಕೊಟ್ಟು ಇದಕ್ಕೂ ಟೈಮ್ ಕೊಡೋಕ್ಕಾಗಲ್ಲ ಅಂತ ನಾವು ಮನೇಲೇ ಮಾಡೋದಿಲ್ಲ. ಈ ರೀತಿ ಮನೇಲಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗೆ ಮಾಡಿಕೊಟ್ಟೋದಕ್ಕೆ ಅಮ್ಮ ನೀನೊಂದು ಬೇಕ್ರಿ ಇಟ್ಬಿಡಮ್ಮ, ಚೆನ್ನಾಗಿ ಸ್ವೀಟ್ ಮಾಡ್ತೀಯ ಕಣಮ್ಮ, ಇಷ್ಟು ಚೆನ್ನಾಗಿ ಬಂದಿದೆ ಸ್ವೀಟು ಅಂತ ಹೇಳ್ತಾಯಿದ್ದ. ಅಷ್ಟು ಚೆನ್ನಾಗಿ ರುಚಿಯಾಗಿತ್ತು ಮಾತ್ರ ಸ್ವೀಟು. ಈ ರೀತಿ ನೋಡಿ ನಾನು ಎಲ್ಲೂ ಮಧ್ಯೆ ಕಟ್ ಮಾಡಿಲ್ಲ. ನಾನು ಪೂರ್ತಿ ವೀಡಿಯೋನು ಕೂಡ ನಾನು ಹಾಕಿದ್ದೀನಿ. ಯಾಕಂದರೆ ಇದು ಬಾದಾಮ್ ಬರ್ಫಿ ಆಗಿರೋದ್ರಿಂದ ಮಧ್ಯೆ ಕಟ್ ಮಾಡಿ ಹಾಕಿದ್ರೆ ಪರ್ಫೆಕ್ಟಾಗಿ ಗೊತ್ತಾಗಲ್ಲ ಮಾಡೋರಿಗೆ ಅಂತೇಳಿ ನಾನು ಪೂರ್ತಿ ವೀಡಿಯೋನು ಕೂಡ ನಾನು ಇಲ್ಲಿ ಫಾಸ್ಟಾಗಿ ಓಡಿಸಿ ನಾನು ವೀಡಿಯೋನ ಹಾಕಿದ್ದೀನಿ. ಯಾವ್ಯಾವ ಟೈಮ್ಗೆ ಎಷ್ಟೆಷ್ಟು ಗಟ್ಟಿ ಆಗ್ತಾ ಬರುತ್ತೆ ಅಂತಲೂ ಗೊತ್ತಾಗುತ್ತೆ ಇಲ್ಲಿ.
ನೋಡಿ ಆಲ್ಮೋಸ್ಟ್ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ. ಏನಿಲ್ಲ, ಇದೊಂದು ಹಾಫ್ ಆನ್ ಅವರ್ ಬೇಕಷ್ಟೇ. ಅರ್ಧ ಗಂಟೆ ನಾವು ಇದನ್ನು ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ಅರ್ಧ ಗಂಟೆಲಿ ರೆಡಿ ಆಗಿಬಿಡುತ್ತೆ ಇದು. ಸ್ವಲ್ಪ ಅದನ್ನು ತಿರುಗಿಸ್ಕೊಂಡು ಅದನ್ನು ಗಟ್ಟಿ ಮಾಡ್ಕೊಳ್ಳೋದೇ ಸ್ವಲ್ಪ ಲೇಟಾಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಟೈಮ್ ಇಲ್ಲ ನಮಗೆ. ಅದನ್ನು ಬೇರೆ ಜಾಸ್ತಿ ಸಾಮಗ್ರಿಗಳನ್ನ ಬಳಸುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ನೀವು ಬೇಕು ಅಂದರೆ ಸ್ವಲ್ಪ ಕೇಸರಿನೂ ಕೂಡ ಹಾಕೋಬೋದು. ಕೇಸರಿ ದಳ ಇದ್ದರೆ ಅದನ್ನು ಒಂದು 4ರಿಂದ 5 ಕೇಸರಿ ದಳನೂ ಕೂಡ ಹಾಕೋಬೋದು. ನಾನು ನೋಡಿ ಇವಾಗ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಎನ್ನುವಾಗ ಸ್ವಲ್ಪ ತಳ ಹಿಡಿತಿದೆ ಅಂತ ಅನಿಸಿದ್ರೆ ಆ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಮಾತ್ರ ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ತುಪ್ಪನೂ ಕೂಡ ಜಾಸ್ತಿ ಏನು ಬೇಕಾಗಿಲ್ಲ. ಅದು ಯಾವಾಗ ತಳ ಹಿಡಿತದೆ ಅಂತ ಗೊತ್ತಾಗುತ್ತೋ ಆ ಟೈಮಲ್ಲಿ ಮಾತ್ರ ತುಪ್ಪ ಸೇರಿಸ್ಕೊಳ್ಳಿ. ನೋಡಿ ಇವಾಗ ಆಲ್ಮೋಸ್ಟು ಆಯ್ತಾ ಬತ್ತು. ಇವಾಗ ಗಟ್ಟಿಯಾಗಿದೆ. ಇವಾಗ ಇನ್ನೊಂದು 5 ಮಿನಿಟ್ ಅಷ್ಟೇ. 5 ಮಿನಿಟಲ್ಲಿ ಮುಗಿದೋಗುತ್ತೆ ಇದು. ಸ್ವಲ್ಪ ನೋಡಿ ತುಂಬಾ ಗಟ್ಟಿ ಆಗ್ತಾ ಬಂತು. ಇವಾಗ ನೀವೇನು ಇದು ಗಟ್ಟಿ ಆದಮೇಲೆ ಮತ್ತೆ ಏನು ನಾವು ಬೇಗನೆ ಮಾಡಬೇಕು, ನಾವು ಕಡಲೆಕಾಯಿ ಬರ್ಫಿನ ಮಾಡ್ತೀವಿ ನೋಡಿ ನಾವು ಚಿಕ್ಕಿನ, ಆ ರೀತಿ ನಾವು ಅರ್ಜೆಂಟಾಗಿ ನಾವು ಹೊರಟಬೇಕು ಅಂತ ಏನಿಲ್ಲ. ಅಷ್ಟೊಂದೇನಿಲ್ಲ, ಬೇಗ ಇನ್ನೂ ಮಾಡುವಂಗಿಲ್ಲ. ಇದು ಆರಾಮಾಗಿ ಟೈಮ್ ತೊಗೊಂಡೇ ಮಾಡ್ಬೋದು ನಾವು. 5ರಿಂದ 10 ನಿಮಿಷ ಲೇಟಾದರೆ ಏನೂ ಆಗೋಲ್ಲ. ಒಂದು ಅರ್ಧ ಗಂಟೆ ಬಿಟ್ಟರೆ, ಒಂದು 1/4 ಗಂಟೆ ಮೇಲೆ ಬಿಟ್ಟರೆ ಅದು ಗಟ್ಟಿಯಾಗ್ತಾ ಬರುತ್ತೆ ಅಷ್ಟೇ. 5ರಿಂದ 10 ನಿಮಿಷದಲ್ಲಿ ನಾವು ಸ್ವಲ್ಪ ಅತ್ತಾಗಿ ಓಡಾಡಿದ್ರೆ ಏನು ಗಟ್ಟಿ ಆಗೋಲ್ಲ, ಅದು ಪ್ರಾಬ್ಲಮ್ ಏನಿಲ್ಲ. ಅದರಿಂದ ನೀವು ಆದಷ್ಟು ಟೈಮ್ ಕೊಟ್ಕೊಂಡೆ ನಿಧಾನಕ್ಕೆ ಅದನ್ನು ನೀವು ಹುರ್ಟಬೇಕಾದ್ರೆ ಟೈಮ್ ಕೊಟ್ಕೊಂಡು ಹುರ್ಟ್ಕೊಳ್ಳಿ. ನಾನಿಲ್ಲಿ ಬಟರ್ ಪೇಪರ್ ಬದಲು ನಾನು ಬಾಳೆ ಎಲೆನ ಬಳಸ್ತಾ ಇದ್ದೀನಿ. ಬಾಳೆ ಎಲೆಯಲ್ಲಿ ನಾನು ಸ್ವಲ್ಪ ನಾದ್ಕೋಬೇಕಾಗಿದೆ. ಅದರಿಂದ ನಾನಿಲ್ಲಿ ಸ್ವಲ್ಪ ಬೆಂಕಿಲಿ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಅದು ಬಾಡೋವರೆಗೂ ಬಾಳೆ ಎಲೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಬಾಳೆ ಎಲೆ ನಾವು ನಾದಬೇಕಾದ್ರೆ ಹರಿಯಲ್ಲ ಬಾಳೆ ಎಲೆ. ಅದರಿಂದ ನಾನಿಲ್ಲಿ ಬೆಂಕಿಲಿ ಸ್ವಲ್ಪ ಉರಿ ಕೊಟ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ಸ್ವಲ್ಪ ತುಪ್ಪ ಸವರ್ಕೊಂಡು ಬಾದಾಮ್ ಬರ್ಫಿನ ಎಲ್ಲನೂ ಇದಕ್ಕೆ ತೆಗೆದಾಕ್ಕೊತೀನಿ. ನಾನಿವಾಗ ಎಲ್ಲನೂ ತೆಗೆದಾಕೊಂಡಾಗಿದೆ. ನಾನು ಇದ್ರ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊತೀನಿ. ಮೇಲೆ ತುಪ್ಪ ಸವರ್ಕೊಂಡ್ರೆ ನಮಗೆ ಬಾಳೆ ಎಲೆಗೆ ಅಂಟಲ್ಲ ಅಂತ ಅಷ್ಟೇ. ನೋಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಒಂದುವರೆಗೂ ಇದೇ ರೀತಿ ನಾದ್ಕೊತೀರಿ. ಆದರೆ ಈ ಪ್ರೊಸೀಜರ್ನ ಗಟ್ಟಿಯಾಗೋಕ್ಕೆ ಮುಂಚೆನೇ ನೀವು ಬಿಸಿಲೇ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಅದು ಪರ್ಫೆಕ್ಟಾಗಿ ಬರುವಂಥದ್ದು ಬರ್ಫಿ. ಇದೇ ರೀತಿ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಆವಾಗಲೇ ಅದು ಪರ್ಫೆಕ್ಟಾಗಿ ಬರುತ್ತೆ ಅದು ಬರ್ಫಿ. ನೋಡಿ ಈ ರೀತಿ ನಾದ್ಕೊಂಡಾದ ತಕ್ಷಣ ನೀವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸ್ವಲ್ಪ ಹಂಗೆ ಉಂಡೆ ಮಾಡ್ಕೊಳ್ಳಿ. ಅದು ತಣ್ಣಗಾಗ್ತಾ ನೋಡಿ ಈ ರೀತಿ ಗಟ್ಟಿಯಾಗಿ ಬರುತ್ತೆ. ಆನಂತರ ನಾವು ಇಲ್ಲಿ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಬಳಸ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಇಲ್ಲಿ ಬಾಳೆ ಎಲೆನೇ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ಯಾವುದಾದ್ರೂ ಒಂದು ರೇಷನ್ ಕವರ್ ಆದರೂ ಕೂಡ ಬಳಸ್ಕೋಬೋದು ನೀವು. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮೀಡಿಯಮ್ ರೀತಿಲಿ ನಾವು ಬಾದಾಮ್ ಬರ್ಫಿ ಆಗಿರ್ಬೋದು, ಕಾಜು ಬರ್ಫಿ ಆಗಿರ್ಬೋದು, ಅದು ಸ್ವಲ್ಪ ತೆಳ್ಳಗೆ ಇರುತ್ತೆ. ನಾವು ಬೇಕರಿಲಿ ತಂದು ತಿನ್ನೋದು ಮಿಲ್ಕ್ ಬರ್ಫಿ ಥರ ಏನು ಗಟ್ಟಿಯಾಗಿ ಏನು ಬೇಡ, ಆದಷ್ಟು ತೆಳುವಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ಕ್ವೇರ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಇಲ್ಲಿ ನೀವು ಯಾವ ಟೈಮಲ್ಲಾದರೂ ಕಟ್ ಮಾಡ್ಕೋಬೋದು, ಯಾವ ಟೈಮಲ್ಲಾದರೂ ತಿನ್ಬೋದು. ಇದು ನಾವು ಹಾಕಿದ ತಕ್ಷಣವೇ ಕಟ್ ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಕಟ್ ಮಾಡಿದ್ರೂ ಕೂಡ ಕಟಿಂಗ್ ಚೆನ್ನಾಗಿ ಬರುತ್ತೆ ಮಾತ್ರ. ನಾನಿಲ್ಲಿ ಬಿಸಿ ಆರೋಕ್ಕೆ ಮುಂಚೆನೇ ಕಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಬೇಕು ಅಂದರೆ ತಣ್ಣಗಾದ್ಮೇಲೂ ಕೂಡ ಕಟ್ ಮಾಡ್ಬೋದು. ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ಕಟಿಂಗು. ತುಂಬ ರುಚಿಯಾಗಿತ್ತು. ನಾನು ಬಾಳೆ ಎಲೆ ಮೇಲೆ ಕಟ್ ಮಾಡಿರೋದ್ರಿಂದ ಅದ್ರ ಬಾಳೆ ಎಲೆನೂ ಫ್ಲೇವರು ಕೂಡ ಅದಕ್ಕೆ ಅಂಟ್ಕೊಂಡಿತ್ತು. ಅದರಿಂದ ಅದು ಪರ್ಫೆಕ್ಟಾಗಿ ಬಂದಿತ್ತು ಮಾತ್ರ. ಫ್ಲೇವರ್ ತುಂಬ ಇಷ್ಟ ಆಯಿತು ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ ಎದ್ದು ಬರ್ತಿದೆ ಅಂತಂದರೆ ನಾನು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಬಾದಾಮ್ ಬರ್ಫಿನ ನಾವು ಹೇಗೆ ನಾವು ಬೇಕ್ರಿಲಿ ತಗೊಂಬಂದು ತಿಂತೀವೋ ಅದೇ ರೀತಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪೀಸಸ್ ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಿದೆ. ನಾನು ಬಿಸಿಲೇ ಕಟ್ ಮಾಡಿದ್ದೀನಿ. ಆದ್ರೂ ಕೂಡ ಎಲ್ಲೂ ಒಂದು ಸೈಡ್ ಕಟ್ಟಾಗ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ರಬ್ಬರ್ ರೀತಿ ಅದು ನಾನು ಮುರಿದ್ರೂ ಅದು ಮುರಿತಿಲ್ಲ. ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಇನ್ನೂ ಗಟ್ಟಿಯಾಗಿ ಬರುತ್ತೆ ಮಾತ್ರ. ತುಂಬ ರುಚಿಯಾಗಿತ್ತು. ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋವಂಥ ಈಸಿ ರೆಸಿಪಿನ ನಾನಿಲ್ಲಿ ತೋರಿಸಿದ್ದೀನಿ. ನಾನು ತೋರಿಸಿರೋಂಥ ಈಸಿ ರೆಸಿಪಿ ಬಾದಾಮ್ ಬರ್ಫಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬು ದಯವಿಟ್ಟು ನಿಮ್ಮ ಕಡೆಯಿಂದ ಬರಲಿ. ಥ್ಯಾಂಕ್ ಯು ಸೋ ಮಚ್.